ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲ ಅಂತಿಮ BA ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದ ಆನ್ಲೈನ್ ತರಗತಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ನಿಮಗೆ 2 ಪತ್ರಿಕೆಗಳ ಪಠ್ಯಕ್ರಮ ಅಂದರೆ ಸಿಲೆಬಸ್ಸನ್ನು ಗ್ರೂಪ್ಗೆ ಸೆಂಡ್ ಮಾಡಿದ್ದೀನಿ. ಅದರಲ್ಲಿ ಪ್ರತಿಯೊಂದು ಪತ್ರಿಕೆಯ ಬಗ್ಗೆ ನಾನು ವಿವರಣಾತ್ಮಕವಾಗಿ ಕ್ಲಾಸಸ್ಸನ್ನು ಮಾಡ್ತಾ ಹೋಗ್ತೀನಿ. ಇಲ್ಲಿ 2 ಪತ್ರಿಕೆಗಳಲ್ಲಿ ಮೊದಲ ಪತ್ರಿಕೆಯ ಹೆಸರು ಏನಪ್ಪ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಇಟ್ ಈಸ್ ಫಸ್ಟ್ ಪೇಪರ್ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ. ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಅಂತೇಳಿ ಇದನ್ನು ನಾವು ಕರಿತೀವಿ, ಅಥವಾ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ. ಎರಡನೇ ಒಂದು ಪೇಪರ್ ಯಾವುದಪ್ಪ ಅಂತ ಹೇಳಿದ್ರೆ ಅಭಿವೃದ್ಧಿಯ ಅರ್ಥಶಾಸ್ತ್ರ, ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಂತೇಳಿ ನಾವು ಕರಿತೀವಿ. ವಿದ್ಯಾರ್ಥಿಗಳೇ, ಇವೆರಡರಲ್ಲಿ ನಾನು ಈ ಒಂದು ಕ್ಲಾಸ್ನಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಏನಿದೆ ಈ ಪಾರ್ಟ್ ಬಗ್ಗೆ ನಾನು ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ. ಮೊದಲು ನಾನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಎಂಬ ವಿಷಯದ ಬಗ್ಗೆ ಇಂಟ್ರಡಕ್ಷನನ್ನು ನಿಮಗೆ ಕೊಡ್ತಿದ್ದೀನಿ. ಇಂಟ್ರಡಕ್ಷನ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಪೀಠಿಕೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ದ್ವಿತೀಯ ಜಾಗತಿಕ ಮಹಾಯುದ್ಧದವರೆಗೂ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಅಷ್ಟೊಂದು ಜನಪ್ರಿಯ ಆಗಿರಲಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ದ್ವಿತೀಯ ಮಹಾಯುದ್ಧಕ್ಕಿಂತ ಮೊದಲು ಜಗತ್ತಿನ ವಿವಿಧ ದೇಶಗಳ ಮುಖ್ಯವಾದಂತಹ ಗುರಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ರಾಷ್ಟ್ರಗಳ ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು. ಆದರೆ 1939 ಮತ್ತು 1945 ಈ ಒಂದು ಅವಧಿಯಲ್ಲಿ ಜಗತ್ತಿನ ದ್ವಿತೀಯ ಮಹಾಯುದ್ಧ ಸಂಭವಿಸುತ್ತೆ. ಈ ಜಗತ್ತಿನ ದ್ವಿತೀಯ ಮಹಾಯುದ್ಧದ ಫಲವಾಗಿ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಪ್ರಾರಂಭವಾಗುತ್ತೆ. ಆ ವಿಶ್ವಸಂಸ್ಥೆಯ ಪ್ರಮುಖವಾದಂತಹ ಉದ್ದೇಶ ಇಷ್ಟೇ: ಜಗತ್ತಿನ ವಿವಿಧ ರಾಷ್ಟ್ರಗಳ ಪ್ರಮುಖವಾದಂತಹ ಗುರಿ, ಪ್ರಮುಖವಾದಂತಹ ಉದ್ದೇಶ ಏನಾಗಿರಬೇಕಪ್ಪ ಅಂತ ಹೇಳಿದ್ರೆ ರಾಷ್ಟ್ರಗಳ ನಡುವೆ ಸಹಕಾರ, ಶಾಂತಿ ಮತ್ತು ಭ್ರಾತೃತ್ವ ಮನೋಭಾವನೆಯನ್ನು ಬೆಳೆಸಿಕೊಂಡು ಹೋಗಬೇಕು ಅನ್ನುವಂತಹದ್ದು ಆಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಹೋದಾಗ, ಸಾಮ್ರಾಜ್ಯವನ್ನು ವಿಸ್ತರಿಸಿದಾಗ ದೇಶಗಳ ನಡುವೆ ಯುದ್ಧಗಳು ಅನಿವಾರ್ಯವಾಗುತ್ತೆ. ಈ ಯುದ್ಧಗಳಿಂದ ಅಪಾರ ಪ್ರಮಾಣದ ಸಾವು ನೋವು ಆಗುತ್ತೆ. ಇದರ ಜೊತೆಗೆ ಪ್ರಮುಖವಾಗಿ ಆರ್ಥಿಕ ನಷ್ಟ ಆಗೋದನ್ನು ನಾವು ಕಾಣ್ತೀವಿ, ಹಣಕಾಸಿನ ನಷ್ಟ ಆಗುವಂತಹದ್ದನ್ನು ನಾವು ಕಾಣ್ತೀವಿ. ಯುದ್ಧದಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಇದನ್ನು ದ್ವಿತೀಯ ಮಹಾಯುದ್ಧದಲ್ಲಿ ಜಗತ್ತಿನ ರಾಷ್ಟ್ರಗಳು ಮನಗೊಳ್ತವೆ. ಹಾಗಾಗಿ ದ್ವಿತೀಯ ಮಹಾಯುದ್ಧದ ನಂತರ ಜಗತ್ತಿನ ರಾಷ್ಟ್ರಗಳ ನಡುವೆ ಯುದ್ಧಕ್ಕೆ ಬದಲಾಗಿ ಆರ್ಥಿಕ ಸಂಬಂಧಗಳನ್ನು ಜಗತ್ತಿನ ರಾಷ್ಟ್ರಗಳ ನಡುವೆ ಏರ್ಪಾಡಾಗೋದಕ್ಕೆ ಪ್ರಾರಂಭ ಆಗುತ್ತೆ.
ಯಾವಾಗ ರಾಷ್ಟ್ರಗಳ ನಡುವೆ ಈ ರೀತಿ ಆರ್ಥಿಕ ಸಂಬಂಧಗಳು ಪ್ರಾರಂಭ ಆಗುತ್ತೋ, ಹಣಕಾಸಿನ ಒಂದು ಸಂಬಂಧಗಳು ರಾಷ್ಟ್ರಗಳ ನಡುವೆ ಪ್ರಾರಂಭ ಆಗುತ್ತೋ, ಅಂದಿನಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಪ್ರಾರಂಭ ಆಗುತ್ತೆ. ಹಾಗಾಗಿ ದ್ವಿತೀಯ ಮಹಾಯುದ್ಧದ ನಂತರ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅನ್ನುವಂತಹದ್ದು ಪ್ರಾರಂಭ ಆಗೋದನ್ನು ನಾವು ಕಾಣ್ತೀವಿ, ಜನಪ್ರಿಯಗೊಳ್ಳೋದನ್ನು ನಾವು ಕಾಣ್ತೀವಿ. ಹಾಗಾದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂದರೆ ಏನು? ನೋಡಿ, ಜಗತ್ತಿನ ವಿವಿಧ ಸಾರ್ವಭೌಮ ರಾಷ್ಟ್ರಗಳ ನಡುವೆ ಆರ್ಥಿಕ ಸಂಬಂಧಗಳು ಏರ್ಪಾಡಾಗುವುದನ್ನು, ಆರ್ಥಿಕ ಚಟುವಟಿಕೆಗಳು ವಿನಿಮಯ ಆಗುವುದನ್ನು ರಾಷ್ಟ್ರಗಳ ನಡುವೆ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅನ್ನುವಂತಹದ್ದು ಇದೆ. ನೋಡಿ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೂ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೂ ಸಾಕಷ್ಟು ಬದಲಾವಣೆಯನ್ನು ನಾವು ಕಾಣ್ತೀವಿ. ಅಂತಾರಾಷ್ಟ್ರೀಯ ವ್ಯಾಪಾರನೇ ಬೇರೆ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರನೇ ಬೇರೆ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಜಗತ್ತಿನ ಎಲ್ಲ ರಾಷ್ಟ್ರಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಅಧ್ಯಯನ ಮಾಡಿದ್ರೆ, ಅಂತಾರಾಷ್ಟ್ರೀಯ ವ್ಯಾಪಾರವು ಜಗತ್ತಿನ ವಿವಿಧ ರಾಷ್ಟ್ರಗಳ ಕೇವಲ ವ್ಯಾಪಾರ ಸಂಬಂಧಗಳನ್ನು ಮಾತ್ರ ಅಧ್ಯಯನ ಮಾಡುತ್ತೆ. ಈ ಒಂದು ಉದ್ದೇಶದಿಂದ ಆರ್ಥಿಕ ಸಂಬಂಧಗಳು, ಹಣಕಾಸಿನ ಸಂಬಂಧಗಳು ರಾಷ್ಟ್ರಗಳ ನಡುವೆ ಏರ್ಪಾಡಾಗಿದ್ದಾಗ ಒಂದು ದೇಶ ಜಗತ್ತಿನ ಯಾವುದೇ ದೇಶಗಳೊಂದಿಗೆ ವ್ಯವಹಾರ ಮತ್ತು ವ್ಯಾಪಾರ ಚಟುವಟಿಕೆಗಳನ್ನು ನಡೆಸಿಕೊಳ್ಳುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಅದನ್ನು ನಾವು ಏನಂತೇಳಿ ಕರಿತೀವಪ್ಪ ಅಂತೇಳಿದ್ರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತೇಳಿ ನಾವು ಕರಿತೀವಿ. ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅನೇಕ ಅಂಶಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅವುಗಳನ್ನು ಅಂತಾರಾಷ್ಟ್ರೀಯ ವ್ಯಾಪ್ತಿ, ದಿ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂಥೇಳಿ ನಾವು ಕರಿತೀವಿ. ಅವುಗಳನ್ನು ನಾವು ಒನ್ ಬೈ ಒನ್ ತಿಳ್ಕೊಳ್ತೀವಿ. ನೋಡಿ, ನಾನು ನಿಮಗೆ ಒನ್ ಬೈ ಒನ್ ಅದನ್ನು ನೀಟಾಗಿ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀವಿ. ಇದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತೇಳಿ. ಏನು ಈ ಅಂಶಗಳು ಇದೆ, ಇಲ್ಲಿ ಅಂಶಗಳಿದೆ, ಇವೆಲ್ಲ ನಿಮ್ಮ ಸಿಲೆಬಸ್ಗೆ ಇಲ್ಲ. ಇದರಲ್ಲಿ ಕೆಲವೊಂದು ವಿಷಯಗಳು ಮಾತ್ರ ನಿಮ್ಮ ಸಿಲೆಬಸ್ಗೆ ಇದೆ. ಆ ಸಿಲೆಬಸ್ ಪ್ರಕಾರ ನಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಫಸ್ಟು ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಈ ಅಂತಾರಾಷ್ಟ್ರೀಯ ಒಂದು ಪ್ರಸ್ತಾವನೆ ಅಂಥೇಳಿ ನಾವು ಕರಿತೀವಿ. ಆ ಪ್ರಸ್ತಾವನೆ ನೋಡಿ, ವಿವಿಧ ದೇಶಗಳ ನಡುವಿನ ವ್ಯಾಪಾರಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತೇಳಿ ಕರಿತೀವಿ. ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶಗಳು ಸರಕು ಮತ್ತು ಸೇವೆಗಳ ವಿಷಯದಲ್ಲಿ ಅಥವಾ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಂಡ್ರೆ, ಒಂದು ದೇಶ ಮತ್ತೊಂದು ದೇಶಕ್ಕೆ ಸರಕುಗಳನ್ನು ಮಾರಾಟ ಮಾಡುವುದು ಅಥವಾ ರಫ್ತು ಮಾಡುವುದು, ಒಂದು ದೇಶ ಮತ್ತೊಂದು ದೇಶದಿಂದ ಸರಕುಗಳನ್ನು ಕೊಂಡುಕೊಳ್ಳುವುದು ಅಥವಾ ಆಮದು ಮಾಡಿಕೊಳ್ಳುವುದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತದೆ. ಹಾಗಾಗಿ ನೋಡಿ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿಭಿನ್ನ ನಾಣ್ಯಗಳನ್ನು ಕಾಣ್ತೀವಿ. ವಿ ಹ್ಯಾವ್ ನೋ ಇನ್ ಡಿಫರೆಂಟ್ ಕರೆನ್ಸಿ ಸಿಸ್ಟಮ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ ಇಂಟರ್ನ್ಯಾಷನಲ್ ಕಂಟ್ರೀಸ್. ಅಂತಾರಾಷ್ಟ್ರೀಯವಾಗಿ ವಿವಿಧ ದೇಶಗಳ ನಡುವೆ ವಿವಿಧ ರೀತಿಯಾದಂತಹ
ನಾಣ್ಯಗಳನ್ನು ಬಗ್ಗೆ ನಾವು ಕಾಣ್ತೀವಿ. ಅಂದರೆ ಒಂದೊಂದು ದೇಶ ಒಂದೊಂದು ರೀತಿಯಾದ ನಾಣ್ಯಗಳನ್ನು ಒಳಗೊಂಡಿರುತ್ತೆ. ಉದಾಹರಣೆ, ಭಾರತದ ಒಂದು ಕರೆನ್ಸಿ ನಾಣ್ಯ ಅಂತ ಹೇಳಿದ್ರೆ ರೂಪಾಯಿ, ಅಮೇರಿಕಾದ ಡಾಲರು, ಫ್ರಾನ್ಸ್ನ ಫ್ರಾಂಕು, ಜಪಾನ್ನ ಯೆನ್ನು, ರಷ್ಯಾದ ರುಬೆಲ್ಲು, ಇಂಗ್ಲೆಂಡ್ನ ಪೌಂಡ್ ಸ್ಟಾರ್ಲಿಂಗ್, ಯುರೋಪಿನ ಆರ್ಥಿಕ ಸಮುದಾಯದ ರಾಷ್ಟ್ರಗಳು ಯುರೋ ಕರೆನ್ಸಿ, ಅದೇ ರೀತಿ ಚೀನಾದ ಯುವಾನ್. ಈ ರೀತಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರೀತಿಯಾದಂತಹ ಕರೆನ್ಸಿಗಳನ್ನು ಒಳಗೊಂಡಿದೆ. ಆ ವಿಭಿನ್ನ ನಾಣ್ಯಗಳನ್ನು ನಾವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ವಿಭಿನ್ನ ರೀತಿಯಾದಂತಹ ಆರ್ಥಿಕ ನೀತಿಗಳು, ಎಕನಾಮಿಕ್ ಇನ್ ಡಿಫ್ರೆಂಟ್, ವಿ ಹ್ಯಾವ್ ಅಂಡರ್ಸ್ಟ್ಯಾಂಡ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಡಿಫರೆಂಟ್ ಎಕನಾಮಿಕ್ ಪಾಲಿಸೀಸ್ ಇನ್ ಡಿಫರೆಂಟ್ ಕಂಟ್ರೀಸ್. ಜಗತ್ತಿನ ವಿವಿಧ ದೇಶಗಳ ನಡುವೆ ವಿವಿಧ ರೀತಿಯಾದ ಆರ್ಥಿಕ ನೀತಿಗಳು. ಉದಾಹರಣೆ, ನಮ್ಮ ದೇಶದ ಆರ್ಥಿಕ ನೀತಿನೇ ಒಂದು, ಬೇರೆ ದೇಶದ ಆರ್ಥಿಕ ನೀತಿನೇ ಒಂದು ಇರುತ್ತೆ. ಫಾರ್ ಎಕ್ಸಾಂಪಲ್, ಆರ್ಥಿಕ ನೀತಿ ಅಂದ್ರೆ ಏನು? ಒಂದು ದೇಶವು ಆದಾಯವನ್ನು ಗಳಿಸಲು, ವೆಚ್ಚವನ್ನು ಮಾಡಲು ಮತ್ತು ಸಾಲವನ್ನು ಮಾಡುವಾಗ ಅನುಸರಿಸುವ ನೀತಿಯನ್ನು ನಾವು ಆರ್ಥಿಕ ನೀತಿ ಅಂತೇಳಿ ಕರಿತೀವಿ. ಅದು ಇದರಲ್ಲಿ ತೆರಿಗೆ ಬರುತ್ತೆ, ವಿವಿಧ ಅಭಿವೃದ್ಧಿ ಯೋಜನೆಗಳು ಬರುತ್ತೆ, ಸಾಮಾಜಿಕ ಭದ್ರತೆಗಳು ಬರುತ್ತೆ. ಏನು ಒಂದು ದೇಶ ಜಗತ್ತಿನ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ನಡೆಸುತ್ತೆ, ಅದನ್ನು ಆರ್ಥಿಕ ನೀತಿ ಅಂತೇಳಿ ಕರಿತೀವಿ. ಹಣಕಾಸಿನ ನೀತಿನೇ ಬೇರೆ, ಆರ್ಥಿಕ ನೀತಿನೇ ಬೇರೆ. ಇಲ್ಲಿ ಆರ್ಥಿಕ ನೀತಿಗಳು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿರೋದನ್ನು ನಾವು ನೋಡ್ತೀವಿ. ಅದೇ ರೀತಿ ವಿಭಿನ್ನವಾದಂತಹ ರಾಜಕೀಯ ಸ್ಥಿತಿಗತಿಗಳನ್ನು ಸಹ ನಾವು ಕಾಣ್ತೀವಿ ಜಗತ್ತಿನ ರಾಷ್ಟ್ರಗಳ ನಡುವೆ. ಉದಾಹರಣೆ, ಭಾರತದ ಒಂದು ರಾಜಕೀಯ ವ್ಯವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ರಾಷ್ಟ್ರಪತಿಗಳು ನಾಮಮಾತ್ರ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ಪ್ರಧಾನಿಗಳು ಪ್ರಮುಖವಾದಂತಹ ಕಾರ್ಯವನ್ನು ವಹಿಸ್ತಾರೆ. ಆದರೆ ಅಮೇರಿಕದಲ್ಲಿ ಈಗಲ್ಲ, ರಾಷ್ಟ್ರದ ಅಧ್ಯಕ್ಷರು ಅಮೇರಿಕದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸೋದನ್ನು ನಾವು ಕಾಣ್ತೀವಿ. ಹೀಗೆ ಒಂದೊಂದು ದೇಶ ಒಂದೊಂದು ರೀತಿಯಲ್ಲಿ. ಅದೇ ರೀತಿ ಇಲ್ಲಿ ಬಂಡವಾಳಶಾಹಿ ಅಂತೇಳಿದ್ರೆ ಸಂಪೂರ್ಣವಾಗಿ ಖಾಸಗಿ ವಲಯವನ್ನು ಒಳಗೊಂಡಿರುತ್ತೆ. ಕೆಲವು ರಾಷ್ಟ್ರಗಳಲ್ಲಿ ಸಂಪೂರ್ಣವಾಗಿ ಸರ್ಕಾರಿ ಸಹಭಾಗಿತ್ವ. ಉದಾಹರಣೆ ಯಾವ್ಯಾವುದು? ಉತ್ತರ ಕೊರಿಯಾ ಆಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ಚೀನಾ ಆಗಿರ್ಬೋದು. ಇಂಥ ರಾಷ್ಟ್ರಗಳಲ್ಲಿ ಸಾಮಾಜಿಕ ಒಂದು ವ್ಯವಸ್ಥೆಯನ್ನು ನಾವು ಕಮ್ಯುನಿಸಮ್ ಅಂತ ಏನು ಕರಿತೀವಿ, ಆ ರೀತಿಯಾಗಿ ಕರಿತೀವಿ. ಅಂತೇಳಿದ್ರೆ ಸರ್ಕಾರನೇ ಎಲ್ಲ ಆರ್ಥಿಕ ಚಟುವಟಿಕೆಗಳು ನಡೆಸುವಂಥದ್ದು. ಆದರೆ ಭಾರತದಲ್ಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಕಾಣ್ತೀವಿ. ಇದನ್ನು ನಾವು ವಿಭಿನ್ನ ರಾಜಕೀಯ ಸ್ಥಿತಿಗತಿಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿ ವಿಭಿನ್ನ ರೀತಿಯಾದ ಸಾಮಾಜಿಕ ಸ್ಥಿತಿಗತಿಗಳಂತನೂ ನಾವು ಇವುಗಳನ್ನು ಬಳಕೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಾವು ನೋಡ್ತೀವಿ. ಉಡುಗೆ ತೊಡುಗೆಗಳಲ್ಲಾಗಿರ್ಬೋದು ಅಥವಾ ಸಾಂಪ್ರದಾಯಿಕ ವಿಚಾರಗಳಲ್ಲಾಗಿರ್ಬೋದು, ದೇಶಗಳ ನಡುವೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿಭಿನ್ನತೆಯನ್ನು ಕಾಣ್ತೀವಿ. ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಭೌಗೋಳಿಕ ಸನ್ನಿವೇಶ ಅಥವಾ ವಾತಾವರಣ. ಉದಾಹರಣೆ, ಭಾರತವು ಮೂಲತಃ ಉಷ್ಣ ಹವಾಮಾನವನ್ನು ಒಳಗೊಂಡಂತಹ ದೇಶ. ಆದರೆ ಜಗತ್ತಿನ ಬೇರೆ ಬೇರೆ ದೇಶಗಳು ಏನಿದೆ, ಬೇರೆ ಬೇರೆ ರೀತಿಯಾದಂತಹ ವಾತಾವರಣವನ್ನು ಒಳಗೊಂಡಿರುತ್ತೆ. ಉದಾಹರಣೆ, ನಾವು ಇಂಗ್ಲೆಂಡ್, ಪೋಲ್ಯಾಂಡ್, ನ್ಯೂಜಿಲೆಂಡ್ಗೆ ಹೋದಾಗ ಇವೆಲ್ಲ ಶೀತ ರಾಷ್ಟ್ರಗಳು ಅಂತೇಳಿ ನಾವು ಇವುಗಳನ್ನು ಕರಿತೀವಿ. ನಮ್ಮ ಭಾರತ ಸಮಶೀತೋಷ್ಣ ವಲಯವನ್ನು ಒಳಗೊಂಡಂತಹ ದೇಶ. ಈ ರೀತಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರೀತಿಯಾದಂತಹ ಸನ್ನಿವೇಶವನ್ನು ಒಳಗೊಂಡಿರುತ್ತೆ. ಹೀಗೆ ಒಂದು ದೇಶ ತನ್ನ ಅವಶ್ಯಕತೆಗಿಂತಲೂ ಹೆಚ್ಚಿನ ಸರಕುಗಳನ್ನು ಉತ್ಪಾದನೆ ಮಾಡಿದ್ರೆ ಆ ದೇಶ ಆ ಸರಕುಗಳನ್ನು ಬೇರೆ ದೇಶಕ್ಕೆ ಮಾರಾಟ ಮಾಡುತ್ತೆ. ಬೇರೆ ದೇಶಕ್ಕೆ ಅದೇನು ಮಾಡುತ್ತೆ? ಮಾರಾಟ ಮಾಡುತ್ತೆ. ತನ್ನಲ್ಲಿ ಕೊರತೆ ಇರುವ ಸರಕುಗಳನ್ನು ಬೇರೆ ದೇಶದಿಂದ ಕೊಂಡುಕೊಳ್ಳುತ್ತೆ. ಇದನ್ನು ನಾವು ಆಮದುಗಳು ಮತ್ತು ರಫ್ತುಗಳು ಅಂತೇಳಿ ಕರಿತೀವಿ. ನೋಡಿ, ವ್ಯಾಪಾರದಲ್ಲಿ ಎರಡು ವಿಧಗಳು: ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ. ಆಂತರಿಕ ವ್ಯಾಪಾರದಲ್ಲಿ ನಾವು
ಆಮದುಗಳು ಮತ್ತು ರಫ್ತುಗಳನ್ನು ಕಾಣೋದಿಲ್ಲ. ಮತ್ತೆಲ್ಲಿ ಕಾಣ್ತೀವಿ? ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಆಮದುಗಳು ಮತ್ತು ರಫ್ತುಗಳನ್ನು ಕಾಣ್ತೀವಿ. ಹಾಗಾಗಿ ಒಂದು ದೇಶ ಯಾವುದೇ ಸರಕುಗಳನ್ನು ತನ್ನ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದರೆ ಅದು ಬೇರೆ ದೇಶಕ್ಕೆ ರಫ್ತು ಮಾಡುತ್ತದೆ. ಉದಾಹರಣೆ, ಭಾರತದಲ್ಲಿ ಕೃಷಿ ಸರಕುಗಳು, ಕೆಲವೊಂದು ಕೃಷಿ ಸರಕುಗಳು, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಯಥೇಚ್ಛ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿರುವ ಕಾರಣದಿಂದ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ನಾವು ರಫ್ತು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮಲ್ಲಿ ಕೊರತೆ ಇರುವಂತಹ ಬಂಡವಾಳದ ಸರಕುಗಳು, ತೈಲ ವಸ್ತುಗಳು, ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲ ಬೇರೆ ದೇಶಗಳಿಂದ ಕೊಂಡುಕೊಳ್ತೀವಿ. ಇವು ಸರಕುಗಳಾದವು. ಅದೇ ರೀತಿ ಸೇವೆಗಳು ಅಂತೇಳಿದ್ರೆ ಕಣ್ಣಿಗೆ ಕಾಣಲ್ಲ. ಬ್ಯಾಂಕಿಂಗ್ ಸೇವೆ, ವಿಮಾ ಸೇವೆ, ತಾಂತ್ರಿಕ ಸೇವೆ, ಈ ರೀತಿ ಮೌಖಿಕವಾಗಿ ಸೇವೆಗಳನ್ನು ಬೇರೆ ದೇಶಕ್ಕೆ ರಫ್ತು ಮಾಡಲಾಗುತ್ತೆ. ಸೇವೆಗಳನ್ನು ನಾವು ಆಮದು ಮಾಡಿಕೊಳ್ಳುತ್ತೆ. ಅದೇ ರೀತಿ ಗಣಕಯಂತ್ರ ಸೇವೆ ಆಗಿರ್ಬೋದು, ಲೆಕ್ಕಕ್ಕೆ ಸಂಬಂಧಿಸಿದಂತಹ ಸೇವೆ ಆಗಿರ್ಬೋದು. ಈ ರೀತಿ ಸರಕುಗಳನ್ನು ಮತ್ತು ಸೇವೆಗಳನ್ನು ಒಂದು ದೇಶ ಜಗತ್ತಿನ ಇತರೆ ದೇಶಗಳಿಗೆ ಮಾರಾಟ ಮಾಡಿದರೆ ಅಥವಾ ರಫ್ತು ಮಾಡಿದರೆ, ಮತ್ತು ಒಂದು ದೇಶ ಜಗತ್ತಿನ ಇತರೆ ದೇಶಗಳಿಂದ ವಸ್ತುಗಳನ್ನು ಕೊಂಡುಕೊಂಡ್ರೆ ಅಥವಾ ಆಮದು ಮಾಡಿಕೊಂಡ್ರೆ ಅದನ್ನು ನಾವು ಏನಂತೇಳಿ ಕರಿತೀವಪ್ಪ ಅಂತೇಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತೇಳಿ ಕರಿತೀವಿ. ನೋಡಿ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಒಂದು ಭಾಗ, ಅಂತಾರಾಷ್ಟ್ರೀಯ ವ್ಯಾಪಾರದು ಒಂದು ಭಾಗ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧದಲ್ಲಿ ಎಲ್ಲ ಬರುತ್ತೆ. ಸಾಲ ಕೊಡುವಂತಹದ್ದು, ಸಾಲ ಪಡೆಯುವಂತಹದ್ದು, ಹಣಕಾಸಿನ ವ್ಯವಹಾರ. ಆದರೆ ವ್ಯಾಪಾರದಲ್ಲಿ ಸರಕು ಮತ್ತು ಸೇವೆಗಳನ್ನು ಮಾತ್ರ ಮಾರಾಟ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಸರಕು ಮತ್ತು ಸೇವೆಗಳ ಮಾರಾಟ ಮತ್ತು ಆಮದುಗಳ ಜೊತೆಗೆ ಹಣಕಾಸಿನ ವ್ಯವಹಾರಗಳಿಗೂ ಇದು ಸಂಬಂಧಪಟ್ಟಿರುತ್ತೆ. ಇಷ್ಟು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಒಂದು ವಿವರಣೆ ಆಗಿದೆ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಹಿನ್ನೆಲೆ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಹೋಗ್ತೀವಿ ನಾವು. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ನೋಡಿ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವ್ಯಾಪ್ತಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ವ್ಯಾಪ್ತಿ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಯಾವ ಯಾವ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತೀವಿ, ಯಾವ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿರುವಂತಹದ್ದು ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿರುವಂತಹದ್ದು ಒಂದನೇದು ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಾಧಾರ, ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಯೋಜನಗಳು ಮತ್ತು ಇವುಗಳನ್ನು ವಿವರಿಸುವಂತಹ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅಂದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂದರೆ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಯಾವ ಯಾವ ವಿಷಯಗಳನ್ನು ಅಧ್ಯಯನ ಮಾಡ್ತೀವಿ ಎಂಬುದನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವ್ಯಾಪ್ತಿ, ಅಧ್ಯಯನದ ಎಲ್ಲೆ, ಅಧ್ಯಯನ ಮಾಡುವಂತಹ ವಿಷಯಗಳು ಅಂತೇಳಿ ಕರಿತೀವಿ. ಇದರಲ್ಲಿ ಮೊದಲನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನೋಡಿ ಇಲ್ಲಿದೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ. ಯಾವ್ಯಾವ ಸಿದ್ಧಾಂತಗಳು ಅಂತ ಹೇಳಿದ್ರೆ, ನಿರಪೇಕ್ಷ ವೆಚ್ಚದ ಸಿದ್ಧಾಂತ, ಪ್ರೊಫೆಸರ್ ಆಡಮ್ ಸ್ಮಿತ್ ರವರ ನಿರಪೇಕ್ಷ ವೆಚ್ಚದ ಸಿದ್ಧಾಂತ,
ಡೇವಿಡ್ ರಿಕಾರ್ಡರ್ ಇವರ ಸಾಪೇಕ್ಷ ವೆಚ್ಚದ ಸಿದ್ಧಾಂತ, ಅಬ್ಸಲ್ಯೂಟ್ ಥಿಯರಿ ಆಫ್ ಇಂಟರ್ನ್ಯಾಷನಲ್, ಕಂಪ್ಯಾರಿಟಿವ್ ಥಿಯರಿ ಆಫ್ ಇಂಟರ್ನ್ಯಾಷನಲ್, ಅದೇ ರೀತಿ ಹೆಕ್ಸ್ಚರ್ ಮತ್ತು ಒಹಿಲಿನ್ರವರ ಸಿದ್ಧಾಂತ. ಈ ರೀತಿ ಬೇರೆ ಬೇರೆ ಸಿದ್ಧಾಂತಗಳನ್ನು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡ್ತೀವಿ. ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ವ್ಯಾಪಾರ ಯಾವ ರೀತಿ ಮಾಡಿದ್ರೆ ಒಂದು ದೇಶಕ್ಕೆ ಅನುಕೂಲ ಆಗುತ್ತೆ ಎಂಬುದನ್ನು ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳು ತಿಳಿಸುತ್ತೆ. ಎರಡನೇದಾಗಿ ವ್ಯಾಪಾರದ ಕ್ರಮಗಳು ಮತ್ತು ಇತರೆ ಅಂಶಗಳನ್ನು ಒಳಗೊಂಡಂತಹ ವಾಣಿಜ್ಯ ನೀತಿ ಸಿದ್ಧಾಂತ. ಅಂದರೆ ಜಗತ್ತಿನ ಎರಡು ದೇಶಗಳು ವ್ಯಾಪಾರವನ್ನು ನಡೆಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಅವುಗಳು ತನ್ನದೇ ಆದಂತಹ ಒಂದು ಚೌಕಟ್ಟನ್ನು, ಕಾನೂನನ್ನು, ನೀತಿಯನ್ನು ಒಪ್ಕೊಂಡು ಎರಡೂ ದೇಶಗಳ ನಾಯಕರಾಗಿರ್ಬೋದು, ವಾಣಿಜ್ಯ ಸಚಿವರಾಗಿರ್ಬೋದು ಸಹಿ ಮಾಡುವುದ್ರ ಮೂಲಕ ಒಂದು ಕಾನೂನಿನ ಆಧಾರದ ಮೇಲೆ, ಒಂದು ಚೌಕಟ್ಟಿನ ಆಧಾರದ ಮೇಲೆ ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಆ ವ್ಯಾಪಾರವನ್ನು ನಡೆಸ್ತಾರೆ. ಇದನ್ನು ನಾವು ವಾಣಿಜ್ಯ ನೀತಿ ಸಿದ್ಧಾಂತ ಅಂತೇಳಿ ಕರಿತೀವಿ. ಅದೇ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹದ್ದು ವಿದೇಶಿ ವಿನಿಮಯ ಮಾರುಕಟ್ಟೆ. ಒಂದು ವಿದೇಶಿ ವಿನಿಮಯ ಅಂತ ಹೇಳಿದ್ರೆ ಬೇರೆ ದೇಶದ ಕರೆನ್ಸಿ. ಒಂದು ದೇಶದ ನಾಣ್ಯಗಳನ್ನು ಬೇರೊಂದು ದೇಶದ ನಾಣ್ಯಗಳೊಂದಿಗೆ ಯಾವ ದರದಲ್ಲಿ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ ಎಂಬುದನ್ನು ತಿಳಿಸುವುದನ್ನು ವಿದೇಶಿ ವಿನಿಮಯ ಅಂತೇಳಿ ಕರಿತೀವಿ. ಆ ಮಾರುಕಟ್ಟೆಯನ್ನು ಎಲ್ಲಿ ಸಿಗುತ್ತೆ ಅದನ್ನು ನಾವು ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತೇಳಿ ಕರಿತೀವಿ. ಗೊತ್ತಾಯ್ತಾ? ಒಂದು ದೇಶದ ನಾಣ್ಯಗಳು ಮತ್ತೊಂದು ದೇಶದ ನಾಣ್ಯಗಳೊಂದಿಗೆ ವಿನಿಮಯ ಮಾಡಿಕೊಳ್ಳುವ ಮಾರುಕಟ್ಟೆಯನ್ನು ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತೇಳಿ ನಾವು ಕರಿತೀವಿ. ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಹಾಗಾಗಿ ನೋಡಿ, ಈ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ವಿದೇಶಿ ವಿನಿಮಯ ದರ ಅನ್ನುವಂತಹದ್ದು ನಿರ್ಧಾರ ಆಗುತ್ತೆ. ಅಂದರೆ ಒಂದು ದೇಶದ ನಾಣ್ಯವು ಮತ್ತೊಂದು ದೇಶದ ನಾಣ್ಯದೊಂದಿಗೆ ಯಾವ ದರದಲ್ಲಿ ವಿನಿಮಯ ಮಾಡಿಕೊಳ್ಳಲಾಗುತ್ತೆ. ಉದಾಹರಣೆ, ಅಮೇರಿಕಾದ $1ಗೆ ಭಾರತದ ಎಷ್ಟು ರೂಪಾಯಿ? ಭಾರತ 65 ರೂಪಾಯಿ, 67 ರೂಪಾಯಿ ಇದೆ. ಭಾರತದ $1ಗೆ ಅಮೇರಿಕಾದ ಎಷ್ಟು ಡಾಲರ್ ಅಥವಾ ಚೀನಾದ ಎಷ್ಟು ಯುವಾನು? ಈ ರೀತಿ ಒಂದು ದೇಶದ ನಾಣ್ಯವನ್ನು ಮತ್ತೊಂದು ದೇಶದ ನಾಣ್ಯದೊಂದಿಗೆ ವಿನಿಮಯಿಸುವಂತಹ ಒಂದು ದರ ಇದೆ. ಅದನ್ನು ನಾವು ವಿದೇಶಿ ವಿನಿಮಯ ದರ ಅಂತೇಳಿ ಕರಿತೀವಿ. ಇಲ್ಲಿ ವಿದೇಶಿ ವಿನಿಮಯ ಗಳಿಕೆ ಅಂತೇಳಿ ಕರಿತೀವಿ. ಅಂದರೆ ನಾವು ಬೇರೊಂದು ದೇಶಕ್ಕೆ ವಸ್ತುಗಳನ್ನು ಮಾರಾಟ ಮಾಡಿದಾಗ ಏನು ಆದಾಯವನ್ನು ಗಳಿಸುವ ಬೇರೆ ದೇಶದ ಕರೆನ್ಸಿ ಗಳಿಸ್ತೀವೋ ಅದನ್ನು ವಿದೇಶಿ ವಿನಿಮಯ ಗಳಿಕೆ ಅಂತೇಳಿ ಕರಿತೀವಿ. ಉದಾಹರಣೆ, ನಾವು ಇಂಗ್ಲೆಂಡ್ನಲ್ಲಿ ವಸ್ತುಗಳನ್ನು ಮಾರಾಟ ಮಾಡಿದಾಗ ನಮಗೆ ರೂಪಾಯಿ ಕೊಡಲ್ಲ ಅವರು, ಆ ಕರೆನ್ಸಿ ಪೌಂಡ್ ಅಥವಾ ಸ್ಟರ್ಲಿಂಗನ್ನು ಕೊಡ್ತಾರೆ. ಅದನ್ನು ನಾವು ವಿದೇಶಿ ವಿನಿಮಯ ಗಳಿಕೆ ಅಂತ ಹೇಳ್ತೀವಿ. ಅದನ್ನು ನಾವು ಏನು ಮಾಡಬೇಕಪ್ಪ ಅಂತೇಳಿದ್ರೆ, ನಮ್ಮ ದೇಶದಲ್ಲಿರುವಂತಹ ರಿಸರ್ವ್ ಬ್ಯಾಂಕಿಗೆ ಕೊಟ್ಟರೆ ನಮಗೆ ರೂಪಾಯಿಗೆ ಕನ್ವರ್ಟ್ ಮಾಡ್ಕೊಂಡು ಅವರು ಅದನ್ನು ಪೌಂಡ್ ಇಟ್ಕೊಂಡು ನಮಗೆ ರೂಪಾಯಿ ಕೊಡ್ತಾರೆ ರಿಸರ್ವ್ ಬ್ಯಾಂಕ್ನಲ್ಲಿ. ಇದನ್ನು ನಾವು ವಿದೇಶಿ ವಿನಿಮಯ ಗಳಿಕೆ. ಇದರ ಬಗ್ಗೆ ನಾವು ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಅಂತಾರಾಷ್ಟ್ರೀಯ ದ್ರವ್ಯತೆಯ ಸಮಸ್ಯೆ ನೋಡಿ, ದಿ ಪ್ರಾಬ್ಲಮ್ ಆಫ್ ಇಂಟರ್ನ್ಯಾಷನಲ್ ಲಿಕ್ವಿಡಿಟಿ ಅಂತೇಳಿ ಕರಿತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಜಗತ್ತಿನ ಎಲ್ಲ ದೇಶಗಳಿಗೂ ಒಂದು ದೇಶದ ಕರೆನ್ಸಿ ಬಹಳ ಅವಶ್ಯಕತೆ ಇರುತ್ತೆ. ಬಹಳ ಅವಶ್ಯಕತೆ ಇರುತ್ತೋ ಎಲ್ಲ ದೇಶಗಳಿಗೂ ಆ ದೇಶದ ಕರೆನ್ಸಿಗೆ ಹೆಚ್ಚಿನ ಬೇಡಿಕೆ ಇರುತ್ತೆ. ಆಗ ಅಂತಾರಾಷ್ಟ್ರೀಯ ದ್ರವ್ಯತೆಯ ಸಮಸ್ಯೆ ಉದ್ಭವ ಆಗುತ್ತೆ. ಉದಾಹರಣೆ, ಅಮೇರಿಕಾದ ಡಾಲರ್ಗೆ ವಿಶ್ವದಾದ್ಯಂತ ಎಲ್ಲ ದೇಶಗಳಿಗೂ ಅವಶ್ಯಕವಾಗಿ ಬೇಡಿಕೆ ಇದೆ. ಯಾಕೆಂತ ಹೇಳಿದ್ರೆ ಅಮೇರಿಕದಿಂದ ಎಲ್ಲರೂ ವಸ್ತುಗಳನ್ನು ಕೊಂಡ್ಕೊಳ್ತಾರೆ, ಕೆಲವು ದೇಶಗಳು ವಸ್ತುಗಳನ್ನು ಅಲ್ಲಿಗೆ ಮಾರಾಟ ಮಾಡುವುದು ಉಂಟು. ಹಾಗಾಗಿ ಅಮೇರಿಕಾದ ಡಾಲರ್ಗೆ ಹೆಚ್ಚಿನ ಬೇಡಿಕೆ ಇದೆ ವಿಶ್ವದಲ್ಲಿ. ಆದರೆ ಅಮೇರಿಕಾದ ಡಾಲರ್ ಎಲ್ಲ ಕಡೆ ಸಿಗೋದಿಲ್ಲ, ಅದು ಭಾಳ ತೊಂದರೆ ಆಗುತ್ತೆ ಈ ರಾಷ್ಟ್ರಗಳಿಗೆ ಸಿಗ್ಬೇಕಂತೇಳಿ. ಇದನ್ನು ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ದ್ರವ್ಯತೆಯ ಸಮಸ್ಯೆ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟು
ನಾಲ್ಕನೇದು ಬಂದ್ಬಿಟ್ಟು ಪಾವತಿ ಶಿಲ್ಕು ಮತ್ತು ಹಣಕಾಸಿನ ಸಮಸ್ಯೆ ಅಂತೇಳಿ ಕರಿತೀವಿ. ಇಲ್ಲಿ ನಾಲ್ಕನೇದಿದೆ. ನಾಲ್ಕನೇದು ಯಾವುದು? ಪಾವತಿ ಶಿಲ್ಕು ಮತ್ತು ಅಂತಾರಾಷ್ಟ್ರೀಯ ಹಣಕಾಸಿನ ವ್ಯವಸ್ಥೆ. ಪಾವತಿ ಶಿಲ್ಕು ಅಥವಾ ಸಂದಾಯ ಬಾಕಿ ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ದೇಶ ಒಂದು ವರ್ಷದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳೊಂದಿಗೆ ನಡೆಸಿದ ಹಣಕಾಸಿನ ವ್ಯವಹಾರಗಳ ಪಟ್ಟಿಯನ್ನು ನಾವು ಪಾವತಿ ಶಿಲ್ಕು ಅಂತೇಳಿ ಕರಿತೀವಿ. ಅಂದರೆ ಒಂದು ದೇಶ ಒಂದು ವರ್ಷದಲ್ಲಿ ಎಷ್ಟು ವಸ್ತುಗಳನ್ನು ರಫ್ತು ಮಾಡ್ತು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ, ಒಂದು ದೇಶ ಒಂದು ವರ್ಷದಲ್ಲಿ ಎಷ್ಟು ವಸ್ತುಗಳನ್ನು ಆಮದು ಮಾಡಿಕೊಳ್ತು ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಎಂಬುದನ್ನು, ಇದ್ರ ಜೊತೆಗೆ ಅದೇ ರೀತಿ ಒಂದು ದೇಶ ಜಗತ್ತಿನ ಬೇರೆ ದೇಶಗಳಿಗೆ ಎಷ್ಟು ಹಣಕಾಸನ್ನು ಕೊಡ್ತು, ಬೇರೆ ದೇಶದಿಂದ ಎಷ್ಟು ಹಣಕಾಸನ್ನು ಪಡ್ಕೊಳ್ತು ಎಂಬುದನ್ನು ನಾವು ಪಾವತಿ ಶಿಲ್ಕು ಅಂತೇಳಿ ಕರಿತೀವಿ. ಈ ಪಾವತಿ ಶಿಲ್ಕ್ ಅನ್ನುವಂತಹದ್ದು ಒಂದು ಚಾಪ್ಟರ್ ಇದೆ. ಆ ವಿಷಯದ ಬಗ್ಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಅಂತಾರಾಷ್ಟ್ರೀಯ ಹಣಕಾಸಿನ ವ್ಯವಸ್ಥೆ ನೋಡಿ, ಜಗತ್ತಿನ ರಾಷ್ಟ್ರಗಳಿಗೆ ಸಾಲಗಳನ್ನು ಕೊಡುವಂತಹ ಬ್ಯಾಂಕ್ ಇದೆ. ರಾಷ್ಟ್ರಗಳಿಗೆ ಸಾಲಗಳನ್ನು ಕೊಡುವಂತಹ ಬ್ಯಾಂಕುಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಯಾವುದು? IBRD ಆಗಿರ್ಬೋದು, ವಿಶ್ವ ಬ್ಯಾಂಕ್ ಅಂತೇಳಿ ಕರಿತೀವಿ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, IBRD ವಿಸ್ತರಿಸಿದ ಕೇಳಿದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕು ಅಂತೇಳಿ ಕರಿತೀವಿ. ಈ ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಸಾಲಗಳನ್ನು ಕೊಡುವಂತಹ ಬ್ಯಾಂಕ್ಗಳಾಗಿದೆ. ನಮ್ಮ ದೇಶದಲ್ಲಿರುವಂಥ ಬ್ಯಾಂಕ್ಗಳು ಜನರಿಗೆ ಸಾಲ ಕೊಟ್ಟರೆ ಈ IBRD, ಅದೇ ರೀತಿ ಇನ್ನೊಂದಿದೆ IMF ಅಂತೇಳಿ. IMF ಅಂತೇಳಿದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ. ಅದೇ ರೀತಿ ನಮ್ಮ ಏಷ್ಯಾದಲ್ಲಿ ಒಂದು ಬ್ಯಾಂಕ್ ಇದೆ. ಯಾವುದು? ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಏಷ್ಯಾ ಅಭಿವೃದ್ಧಿ ಬ್ಯಾಂಕು, ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ. ಈ ರೀತಿ ಬೇರೆ ಬೇರೆ ದೇಶಗಳಿಗೆ ಈ ಸಾಲಗಳನ್ನು ಕೊಡುತ್ತೆ. ಅದನ್ನು ನಾವು ಅಂತಾರಾಷ್ಟ್ರೀಯ ಹಣಕಾಸಿನ ಒಂದು ವ್ಯವಸ್ಥೆ ಅಂತೇಳಿ ಕರಿತೀವಿ. ನೆಕ್ಸ್ಟು ಅಂತಾರಾಷ್ಟ್ರೀಯ ಪಾವತಿಯ ಸಮಸ್ಯೆ ಮತ್ತು ಹೊಂದಾಣಿಕೆ ವಿಧಾನಗಳು. ಅಂತಾರಾಷ್ಟ್ರೀಯ ಪಾವತಿಯ ಸಮಸ್ಯೆ ಅಂತ ಹೇಳಿದ್ರೆ ಇವುಗಳನ್ನು ಅಧ್ಯಯನ ಮಾಡ್ತೀವಿ. ನಾನು ಈಗಲೇ ಎಲ್ಲ ಏನು ಪಾಯಿಂಟ್ಸ್ ಹೇಳ್ತಿದ್ದೀನಿ ಇವೆಲ್ಲವುಗಳನ್ನು ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಹಾಗಾದರೆ ಅಂತಾರಾಷ್ಟ್ರೀಯ ಪಾವತಿಯ ಸಮಸ್ಯೆ ಅಂತ ಹೇಳಿದ್ರೆ ಏನು? ಒಂದು ದೇಶ ಬೇರೊಂದು ದೇಶದಿಂದ ಅಥವಾ ವಿದೇಶಿ ಬ್ಯಾಂಕುಗಳಿಂದ ಅಥವಾ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಾದ ವಿಶ್ವ ಬ್ಯಾಂಕು, ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿಯಿಂದ ಸಾಲವನ್ನು ಪಡೆದಾಗ ಅದನ್ನು ಮರುಪಾವತಿ ಮಾಡುವುದಕ್ಕೆ ತುಂಬ ಕಷ್ಟಪಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಕೊರೋನಾ ಇದೆ. ನಮ್ಮ ದೇಶದ ಜನರ ಆರೋಗ್ಯ ಸೌಲಭ್ಯಗಳನ್ನು ನೋಡ್ಕೊಳ್ಳೋದಕ್ಕೆ ನಮ್ಮಲ್ಲಿರುವಂಥ ಹಣ ಸಾಕಾಗಲ್ಲ, ಸಾಲ ಇನ್ನೆಲ್ಲಿ ತೀರಿಸಲಿ. ಇದನ್ನು ನಾವು ಏನಂತೇಳಿ ಕರಿತೀವಿ? ಅಂತಾರಾಷ್ಟ್ರೀಯ ಹಣಕಾಸಿನ ಅಥವಾ ಪಾವತಿಯ ಸಮಸ್ಯೆ ಅಂತೇಳಿ ಕರಿತೀವಿ. ಅದೇ ರೀತಿ ಹೊಂದಾಣಿಕೆಯ ವಿಧಾನಗಳು. ಯಾವ ರೀತಿ ವ್ಯಾಪಾರವನ್ನು ಮಾಡಬೇಕಾದ್ರೆ ಎರಡು ರಾಷ್ಟ್ರಗಳು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ಲಾಸ್ಟು ವಿವಿಧ ದೇಶಗಳ ನಡುವೆ ಉತ್ಪಾದನಾಂಗಗಳ ಚಲನೆ, ಬಂಡವಾಳ, ತಂತ್ರಜ್ಞಾನ, ಹಣಕಾಸು, ವಿದೇಶಿ ನೆರವು, ಮಾನವ ಸಂಪನ್ಮೂಲ, ಸಂಘಟನಾ ಚತುರತೆ, ಉತ್ಪಾದನಾ ನಿಪುಣತೆ ಇತ್ಯಾದಿಗಳ ಹರಿವು ಮತ್ತು ವರ್ಗಾವಣೆ. ನೋಡಿ ವಿದ್ಯಾರ್ಥಿಗಳೇ, ಬಹಳ ಮುಖ್ಯವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಉತ್ಪಾದನಾಂಗಗಳ ಚಲನೆಯ ಬಗ್ಗೆ ಅಧ್ಯಯನ ಮಾಡ್ತೀವಿ. ವಿ ಹ್ಯಾವ್ ಟು ಸ್ಟಡಿ ಇನ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್. ದೇ ಆರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ದೇರ್ ಆರ್ 4 factors of production in economics. They are: first one land, second one labor,
ಥರ್ಡ್ ಒನ್ ಕ್ಯಾಪಿಟಲ್ ಆ್ಯಂಡ್ ಫೋರ್ತ್ ಒನ್ ಇಂಟರೆಸ್ಟ್. ನೋಡಿ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಉತ್ಪಾದನಾಂಗಗಳಿಂದ ಇವೆಲ್ಲ ಬಂದ್ಬಿಡ್ತವೆ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಇವುಗಳನ್ನು ನಾವು ಏನಂತೇಳಿ ಕರಿತೀವಿ? ಇವುಗಳನ್ನು ಉತ್ಪಾದನಾಂಗಗಳು ಅಂತೇಳಿ ಕರಿತೀವಿ. ಈ ಉತ್ಪಾದನಾಂಗಗಳೇನಿದೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಚಲನೆ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಭೂಮಿ ಹೆಂಗೆ ಚಲನೆ ಆಗುತ್ತೆ? ಬೇರೆ ದೇಶದಲ್ಲಿ ಭೂಮಿ ಕೊಂಡ್ಕೊಳ್ಬೇಕು, ನಾವು ಇಲ್ಲಿ ಕೊಂಡ್ಕೊಳ್ಬೇಕು, ಅಲ್ಲಿ ಮಾರಾಟ ಮಾಡಿ ಇಲ್ಲಿ ಕೊಂಡ್ಕೊಳ್ಳೋದು. ಇದರಿಂದಾಗಿ ಭೂಮಿ ವರ್ಗಾವಣೆ ಆಗಿ. ಶ್ರಮ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿ ಕೆಲಸವನ್ನು ಮಾಡೋದು. ಬಂಡವಾಳ, ನಮ್ಮ ದೇಶದವರು ಬೇರೆ ದೇಶದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡೋದು. ಸಂಘಟನೆ ಅಂತ ಹೇಳಿದ್ರೆ, ನಮ್ಮ ದೇಶದವರು ಬೇರೆ ದೇಶದಲ್ಲಿ ಹೋಗಿ ಅಲ್ಲಿ ಕೈಗಾರಿಕೆಗಳನ್ನು, ವ್ಯಾಪಾರವನ್ನು ಪ್ರಾರಂಭ ಮಾಡುವಂಥ. ಹೀಗೆ ಒಂದು ದೇಶದ ಉತ್ಪಾದನಾಂಗಗಳು, ಒಂದು ದೇಶದ ತಂತ್ರಜ್ಞಾನ, ಒಂದು ದೇಶದ ಹಣಕಾಸಿನ ವ್ಯವಸ್ಥೆ ಮತ್ತೊಂದು ದೇಶಕ್ಕೆ ಯಾವ ರೀತಿ ವರ್ಗಾವಣೆಯಾಗುತ್ತೆ, ಮತ್ತೊಂದು ದೇಶಕ್ಕೆ ಯಾವ ರೀತಿ ವರ್ಗಾವಣೆಯಾಗಿ ಅಲ್ಲಿ ಹಣಕಾಸಿನ ಚಟುವಟಿಕೆಗಳನ್ನು ನಡೆಸಿಕೊಳ್ಳುತ್ತೆ ಎಂಬುದನ್ನು ನಾವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಧ್ಯಯನ ಮಾಡ್ತೀವಿ. ಗೊತ್ತಾಯ್ತಾ? ಇಷ್ಟು ನಾನೀಗ ಈ ಕ್ಲಾಸಲ್ಲಿ ಏನು ಹೇಳಿದ್ದೀನಿ ನಿಮಗೆ? ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಒಂದು ದೇಶದ ಜಗತ್ತಿನ ವಿವಿಧ ದೇಶಗಳೊಂದಿಗೆ ನಡೆಸುವ ವ್ಯಾಪಾರ ಅಂತಾರಾಷ್ಟ್ರೀಯ, ಅದರ ವಿವರಣೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ವ್ಯಾಪ್ತಿ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ವ್ಯಾಪ್ತಿನ 5 ಮಾರ್ಕ್ಸ್ಗೆ ಕೇಳ್ತಾರೆ, ನೆನಪಿರಲಿ ನಿಮಗೆ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ಲಾಸ್ನಲ್ಲಿ ಬಹಳ ಇಂಪಾರ್ಟೆಂಟ್ ಟಾಪಿಕ್ಕು ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಆಂತರಿಕ ವ್ಯಾಪಾರದ ನಡುವಿನ ವ್ಯತ್ಯಾಸಗಳು, ಮಹತ್ವದ ಬಗ್ಗೆ ನಿಮಗೆ ತಿಳಿಸ್ತೀನಿ. ಇಷ್ಟು ಈ ತರಗತಿಯಲ್ಲಿ. ಪ್ರತಿ ಕ್ಲಾಸನ್ನು ನಾನು ಕಂಟಿನ್ಯೂಸ್ ಮಾಡ್ತಾ ಹೋಗ್ತೀನಿ. ಸ್ಟೂಡೆಂಟ್ಸ್, ಒಂದು ವಾರದಲ್ಲಿ ಎಕನಾಮಿಕ್ಸ್ ಕ್ಲಾಸು ಫೈನಲ್ ಇಯರ್ಗೆ 3 ಡೇಸ್ ಆಗಬೇಕು. ಮಂಗಳವಾರ, ಬುಧವಾರ ಮತ್ತು ಗುರುವಾರ, ಈ 3 ದಿವಸ ನಾನು ಏನು ಮಾಡ್ತಿದ್ದೀನಿ, ಎಕನಾಮಿಕ್ಸ್ ಕ್ಲಾಸನ್ನು ಮಾಡಿ ನಿಮ್ಮ ಗ್ರೂಪಿಗೆ ಸೆಂಡ್ ಮಾಡ್ತೀನಿ. ನಾವು 3 ದಿವಸ ಎಕನಾಮಿಕ್ಸ್ ಕ್ಲಾಸ್ ಬರುತ್ತೆ. ನೀವು ರೆಗ್ಯುಲರ್ ಆಗಿ ಇದೇ ರೀತಿ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತೀನಿ. ಅದನ್ನು ನೋಡಿ. ಧನ್ಯವಾದಗಳು ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಧನ್ಯವಾದಗಳು. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಬೇರೆ ವಿಷಯಗಳನ್ನು ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು.